ನೀವು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ನಟಿ ಆಶಿಕಾ ರಂಗನಾಥ್ ಸಹೋದರಿಗೆ ಹಾಸನದಲ್ಲಿ ಕಿರುಕುಳ, ಪ್ರೀತಿಸಿ ಮದುವೆ ಆಗುವುದಾಗಿ ನಂಬಿಸಿ ಧೋಕಾ, ಮನನೊಂದು ಆತ್ಮಹತ್ಯೆ, ನ್ಯಾಯಕ್ಕೆ ಕುಟುಂಬಸ್ಥರ ಆಗ್ರಹ. ಡಿಸೆಂಬರ್ 6ರಂದು ಜಿಲ್ಲೆಗೆ ಸಿಎಂ ಆಗಮನ, 250 ಕೋಟಿ ರು ಯೋಜನೆಗೆ ಚಾಲನೆ, ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ. ಕಾರ್ಯಕ್ರಮದ ಹೆಸರಲ್ಲಿ ದುಂದು ವೆಚ್ಚ ಬೇಡ, ಯಶಸ್ಸಿಗೆ ಎಲ್ಲಾ ಇಲಾಖೆಗಳು ಒಗ್ಗೂಡಿ ಕೆಲಸ ಮಾಡಿ, ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲಿ, ಕಾಂಗ್ರೆಸ್ ಪಕ್ಷಕ್ಕೆ ಡಿಸಿಎಂ ಅವರ ಕೊಡುಗೆ ಅಪಾರ, ಜಿಲ್ಲಾ ವಕ್ತಾರ ದೇವರಾಜೇಗೌಡ ಆಗ್ರಹ. ಸ್ಥಳೀಯ ಶಾಸಕರಿಗೆ ಬಡಾಯಿ ಕೊಚ್ಚಿಕೊಳ್ಳೋದು ಬಿಟ್ರೆ ಏನು ಗೊತ್ತಿಲ್ಲ, ನಾನೇ ಮುಖ್ಯ, ನನ್ನಿಂದಲೇ ಪಕ್ಷ ಎಂಬ ಭ್ರಮೆ ಬಿಡಲಿ, ಶಾಸಕ ಸುರೇಶ್ ವಿರುದ್ಧ ಹರಿಹಾಯ್ದ ಬಿ ಶಿವರಾಮ್. ದೇಶಕ್ಕೆ ವಿಷಬೀಜ ಬಿತ್ತುವಲ್ಲಿ ಆರ್ಎಸ್ಎಸ್ ಮೊದಲು, ನೋಂದಣಿಯಾಗದ ಸಂಘಟನೆ ನಿಷೇಧಕ್ಕೆ ಆಗ್ರಹ, ಆರ್ಎಸ್ಎಸ್ ವಿರುದ್ಧ ದಲಿತ ಸಂಘರ್ಷ ಸಮಿತಿಯಿಂದ ಬೃಹತ್ ಪ್ರತಿಭಟನೆ. ಹಾಸನದಲ್ಲಿ ಮುಂದುವರೆದ ರೈತರ ಅಹೋರಾತ್ರಿ ಧರಣಿ, ಸಿಎಂ ಆಗಮನದ ವೇಳೆ ಕಪ್ಪು ಬಾಹುಟ ಪ್ರದರ್ಶನದ ಎಚ್ಚರಿಕೆ, ಸಿಎಂ ವಾಪಸ್ ಆಗಲಿ ಎಂಬ ಘೆರಾವ್ಗೆ ರೈತರಿಗೆ ಸೂಚನೆ. ವಾರ್ತೆಗಳ ವಿವರ. ಆ ಯುವತಿಗೆ ಇನ್ನೂ 22 ವರ್ಷ. ಚೆನ್ನಾಗಿ ಓದ್ತಾ ಇದ್ರು, ಬೆಂಗಳೂರಿನ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋಕ್ಕೂ ಕೂಡ ಸಿದ್ಧವಾಗಿದ್ರು. ಈ ನಡುವೆ ಹಾಸನದೇ ಓರ್ವ ಯುವಕನೊಟ್ಟಿಗೆ ಸ್ನೇಹ ಸಲುಗೆಯಿಂದ ಪ್ರೀತಿಯಾಗಿ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾರೆ. ಇನ್ನೇನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಅಷ್ಟೊತ್ತಿಗಾಗಲೇ ಇಬ್ಬರ ನಡುವೆ ಒಂದಿಷ್ಟು ಜಗಳ ಇವೆಲ್ಲವೂ ನಡೆಯುತ್ತೆ. ಇದಾದ ನಂತರ ಅವರ ಕುಟುಂಬಸ್ಥರು ಆರೋಪ ಮಾಡುವ ಪ್ರಕಾರ ಯುವಕ ಮದುವೆಗೂ ಮುನ್ನವೇ ಯುವತಿಗೆ ಒಂದಿಷ್ಟು ಲೈಂಗಿಕ ಕ್ರಿಯೆಯಲ್ಲಿ ತೊಡ್ಕೊಬೇಕು ಅಂತ ಹೇಳಿ ಒತ್ತಡವನ್ನ ಹಾಕ್ತಾ ಇದ್ದಂತೆ. ಇದಕ್ಕೆ ಯುವತಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾಳೆ. ಇದೇ ಕಾರಣಕ್ಕೆ ಯುವಕ ಸಾಕಷ್ಟು ಬಾರಿ ಯುವತಿ ಮೇಲೆ ಹಲ್ಲೆ ನಡೆಸಿದ್ದಂತೆ. ಅಂಡ್ ಮುಂದುವರೆದು ಯುವತಿ ಮದುವೆ ಆಗಬೇಕು ಅಂತ ಒತ್ತಡವನ್ನ ಹಾಕಿದ ಸಂದರ್ಭದಲ್ಲಿ ನಾನು ಬೇರೆ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಇದರಿಂದ ಮನನೊಂದು, ಇದರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಂತಹ ಯುವತಿ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಘಟನೆ ನಡೆದಿದೆ. ಎಸ್, ಅಚಲ 22 ವರ್ಷ ಹಾಸನದ ಯುವತಿ. ಈ ಯುವತಿ ಮಾಯಾಂಕ್ ಗೌಡ ಅಂತಕ್ಕಂಥ ಯುವಕನೊಟ್ಟಿಗೆ ಸ್ನೇಹ ಪ್ರೀತಿ ಇವೆಲ್ಲವೂ ನಡೀತಾ ಇತ್ತು. ಇದಾದ ನಂತರ ಯುವಕ ಮತ್ತೊಂದು ಯುವತಿಯೊಟ್ಟಿಗೆ ಪ್ರೀತಿಯಲ್ಲಿ ತೊಡಗಿದ್ದಾನೆ. ಆಕೆಯನ್ನೇ ನಾನು ಮದುವೆ ಆಗ್ತೀನಿ, ಆಕೆ ಶ್ರೀಮಂತಳಿದ್ದಾಳೆ ಅಂತ ಹೇಳಿದ್ದಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವತಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಂತೆ. ಅಂಡ್ ಯುವತಿಯ ಮೇಲೆ ಯುವಕ ಸಾಕಷ್ಟು ಬಾರಿ ಹಲ್ಲೆ ಮಾಡಿದ್ದ ಅಂತಕ್ಕಂಥ ಆರೋಪವನ್ನು ಕೂಡ ಕುಟುಂಬಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಅಂಡ್ ಯಾವಾಗ ಇಷ್ಟು ವರ್ಷ ಪ್ರೀತಿ ಮಾಡಿ ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೋ ಆ ಸಂದರ್ಭದಲ್ಲಿ ಯುವತಿ ಹುಡುಗನ ತಾಯಿ ಜೊತೆ ಮಾತನಾಡಿದ್ದಾಳಂತೆ. ಆ ಸಂದರ್ಭದಲ್ಲಿ ಯುವಕನ ತಾಯಿಯೂ ಕೂಡ ಯುವತಿಗೆ ನಿಂದಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಯುವತಿಯ ಆತ್ಮಹತ್ಯೆಗೆ ಯುವಕ ಹಾಗೂ ಆಕೆಯ ತಾಯಿಯೇ ಕಾರಣ ಅಂತಕ್ಕಂಥ ಆರೋಪವನ್ನ ಕುಟುಂಬಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಅಂಡ್ ಈ ಯುವತಿ ಏನು ಆಶಿಕಾ ರಂಗನಾಥ್ ಅವರ ಸಹೋದರಿ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂಡ್ ಒಟ್ಟಿನಲ್ಲಿ ಪ್ರೀತಿ ಪ್ರೇಮ ಇವೆಲ್ಲವೂ ಕೂಡ ಅಟ್ ದ ಎಂಡ್ ಆಫ್ ದ ಡೇ ಅಲ್ಟಿಮೇಟ್ ಸಾವಿಗೆ ಹೋಗಿ ನಿಂತು ಬಿಟ್ರೆ ಎಲ್ಲ ಒಂದು ಕಡೆ ಆ ಪ್ರೀತಿ ಪ್ರೇಮಕ್ಕೆ ಅರ್ಥವೇ ಇರೋದಿಲ್ವಾ ಅಂತಕ್ಕಂಥದ್ದು ಕೂಡ ಅನ್ಸುತ್ತೆ ಈ ಸಂದರ್ಭದಲ್ಲಿ. ಬಟ್ ಮನನೊಂದು ಯುವತಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಬೆಂಗಳೂರಿನ ತನ್ನ ಮಾವನ ಮನೆಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಈ ಆತ್ಮಹತ್ಯೆಗೆ, ಈ ಸಾವಿಗೆ ಏನು ಯುವಕ ಮಾಯಾಂಕ್ ಗೌಡ ಹಾಗೂ ಅವರ ತಾಯಿ ಮೈನಾ ಅಂತಕ್ಕಂಥವ್ರು ಇವರೇ ಕಾರಣ ಅಂತ ಹೇಳಿ ಕುಟುಂಬಸ್ಥರು ದೂರನ್ನ ನೀಡಿರ್ತಕ್ಕಂಥದ್ದು. ಕುಟುಂಬಸ್ಥರ ದೂರಿನ ಅನ್ವಯ ಈಗ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಆದರೆ ಮಾಹಿತಿಯ ಪ್ರಕಾರ ಯುವಕ ಮಾಯಾಂಕ್ ಹಾಗೂ ಅವರ ತಾಯಿ ಮೈನಾ ಇಬ್ಬರು ಕೂಡ ದೇಶವನ್ನೇ ಬಿಟ್ಟು ಹೊರ ಹೋಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವರಿಗೂ ಕೂಡ ಪೊಲೀಸರ ಸಂಪರ್ಕ ಕೂಡ ಸಿಕ್ಕಿಲ್ವಂತೆ. ಒಂದು ಕುಟುಂಬಕ್ಕೆ ಅನ್ಯಾಯ ಆಗಿದ್ದೇ ಆಗಲಿ, ನಿಜವಾಗಿಯೂ ಯುವತಿಗೆ ಅನ್ಯಾಯ ಆಗಿದ್ದರೆ ನ್ಯಾಯ ದೊರಕಲಿ ಅನ್ನೋದು ಕೂಡ ನಮ್ಮ ಆಗ್ರಹ. ನಾಯಕತ್ವ ಬದಲಾವಣೆ ಸಂಬಂಧ ವಾಸ್ತವಕ್ಕಿಂತ ಮಿಗಿಲಾಗಿ ಅತಿಶಯೋಕ್ತಿ ಚರ್ಚೆ ನಡೀತಾ ಇದೆ. ನನ್ನ ಪ್ರಕಾರ ಈ ರೀತಿಯ ಚರ್ಚೆ ಅನವಶ್ಯಕ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ 6ರಂದು ನಗರಕ್ಕೆ ಸಿಎಂ ಭೇಟಿ ಹಿನ್ನೆಲೆ ಇಂದು ಹಾಸನಕ್ಕೆ
ಭೇಟಿಯನ್ನ ನೀಡಿದ್ರು ಸಚಿವರು. ಈ ವೇಳೆ ಸ್ಥಳ ಪರಿಶೀಲನೆ ಹಾಗೂ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿ ನಂತರ ಮಾತನಾಡಿದ್ದಾರೆ. ಈ ಚರ್ಚೆಯಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ. ಹೀಗಾಗಿ ಇಂತಹ ಚರ್ಚೆಗಳಲ್ಲಿ ನಾನು ಹೆಚ್ಚು ಭಾಗವಹಿಸುತ್ತಿಲ್ಲ. ನಮ್ಮ ಸರ್ಕಾರ ಜನಪರವಾಗಿ ಕೆಲಸವನ್ನ ಮಾಡ್ತಾ ಇದೆ. ಬೇರೆಯವರು ಮಾಧ್ಯಮದವರು ಮಾತನಾಡೋದು ಅವರವರ ಸ್ವತಂತ್ರ. ಸಾರ್ವಜನಿಕವಾಗಿ ಚರ್ಚೆ ಆಗುವುದನ್ನ ನಾನು ಸರಿ ತಪ್ಪು ಅಂತ ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ. ನನಗೀಗ ಕೈತುಂಬ ಕೆಲಸವನ್ನ ಕೊಟ್ಟಿದ್ದಾರೆ, ಅದನ್ನು ಮಾಡ್ತಾ ಇದ್ದೀನಿ. ಈಗ ಇರುವ ಕೆಲಸ ಮಾಡೋಣ. ಹೊಟ್ಟೆಗೆ ಹಿಟ್ಟಿಲ್ಲ ಜೊಟ್ಟಿಗೆ ಮಲ್ಲಿಗೆ ಹೂ ಎಂಬಂತೆ ಸಾರ್ವಜನಿಕರಿಗೆ ಉಪಯೋಗವಿಲ್ಲದ ವಿಷಯದ ಬಗ್ಗೆ ನಾನು ಮಾತನಾಡಕ್ ಹೋಗೋದಿಲ್ಲ. ನಮ್ಮ ನಾಯಕರು ಏನ್ ಹೇಳಿದ್ದಾರೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜನ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಅದನ್ನ ಉಳಿಸಿಕೊಳ್ಳುವ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದ್ರು. ಈ ಮೂಲಕ ಪರೋಕ್ಷವಾಗಿ ಸಿಎಂ ಬದಲಾವಣೆ ವಿಚಾರವನ್ನ ತಳ್ಳಿ ಹಾಕಿದ್ದಾರೆ ಸಚಿವರು ಅಂತ ಹೇಳಬಹುದು. ಈ ವೇಳೆ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಕೆಎಂ ಶಿವಲಿಂಗೇಗೌಡ, ಮಾಜಿ ಎಂಎಲ್ಸಿ ಗೋಪಾಲ್ ಸ್ವಾಮಿ, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಎಸ್ಪಿ ಮಹಮ್ಮದ್ ಸುಜಿತಾ, ಜಿಲ್ಲಾ ಪಂಚಾಯತ್ ಸಿಇಒ ಪೂರ್ಣಿಮಾ ಹಾಗೂ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು. ಆ ಫಲಾನುಭವಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ಅವರಿಗೆ ಈ ವೇದಿಕೆ ಮುಖಾಂತರ ಮಾಡಿರುವ ಕೆಲಸ ಸಮರ್ಪಣೆ ಮಾಡಲಿಕ್ಕೆ ಜಿಲ್ಲಾಡಳಿತನೂ ಕೂಡ ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ನಮ್ಮ ಎಲ್ಲ ಶಾಸಕರು, ಸಂಸದರು ಕೂಡ ಅವರು ಮುಂದೆ ನಿಂತು ಸಹಕಾರ ಕೊಟ್ಟು ಮಾಡ್ತಾ ಇದ್ದಾರೆ. ಯಶಸ್ವಿಯಾಗಿ ಕಾರ್ಯಕ್ರಮ ಆಗುತ್ತೆ ಅನ್ನೋ ನಿರೀಕ್ಷೆಯನ್ನ ನಾನು ಇಟ್ಕೊಂಡಿದ್ದೇನೆ. ಸಿಎಂ, ಡಿಸಿಎಂ ಇಬ್ಬರು ಬರ್ತಾರೆ. ಆರಂಭದಲ್ಲೇ ಹೇಳಿದೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೇಳಿನ ನಾವು ಡೇಟ್ ಫಿಕ್ಸ್ ಮಾಡಿದ್ದೇವೆ. ಈಗಾಗಲೇ ನಾವು ರಾಜ್ಯದ ರೈತರಿಗೆ 2251 ಕೋಟಿ ಬೆಳೆ ಪರಿಹಾರವನ್ನ ಒದಗಿಸಿಕೊಟ್ಟಿದ್ದೇವೆ. ಅದರಲ್ಲಿ SDRF ಇದೆ. SDRF ಅಲ್ಲಿ ಸಿಗುವಂತ ಪರಿಹಾರ ಸಾಲೋದಿಲ್ಲ ಅಂತ ರೈತರು, ಜನಪ್ರತಿನಿಧಿಗಳು ಒತ್ತಾಯ ಮಾಡಿದಾಗ ಹೆಚ್ಚುವರಿ ಪರಿಹಾರವನ್ನು ಕೂಡ ಕೊಟ್ಟಿದ್ದೇವೆ. ಸೊ ಒಟ್ಟು 2251 ಕೋಟಿ ರೂಪಾಯಿ ಇಲ್ಲಿವರೆಗೂ ಕೂಡ ರೈತರಿಗೆ ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ಆದಂತ ಬೆಳೆ ಹಾನಿಗೆ ನಾವು ಪರಿಹಾರವನ್ನ ಕೊಟ್ಟಿದ್ದೇವೆ. ಇದಲ್ಲದೆ ದೊಡ್ಡ ಪ್ರಮಾಣದಲ್ಲಿ ರಸ್ತೆಗಳು, ಸೇತುವೆಗಳು, ಅಂಗನವಾಡಿ ಕಟ್ಟಡಗಳು, ಶಾಲೆ ಕಟ್ಟಡಗಳು ಈ ರೀತಿಯಾಗಿ ಅತಿವೃಷ್ಟಿಯಿಂದ ಮತ್ತು ಪ್ರವಾಹದಿಂದ ಹಾನಿಗೆ ಒಳಪಟ್ಟಿದ್ದಾವೆ. ಇವುಗಳಿಗೆ ಪರಿಹಾರ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕರ್ತವ್ಯ. NDRF ಅಲ್ಲಿ ಪರಿಹಾರ ಕೊಡಬೇಕು. ಈ ಆಸ್ತಿಗಳು ಏನು ಮಳೆಯಿಂದ ಹಾಳಾಗಿದ್ದಾವೆ ಅವುಗಳ ಪುನರ್ ನಿರ್ಮಾಣಕ್ಕಾಗಿ. ಸೊ ನಾವು 614 ಕೋಟಿ ಬೆಳೆ ಪರಿಹಾರ ಮತ್ತು 1521 ಕೋಟಿ ಆಸ್ತಿಗಳ ಹಾನಿಗೆ ಪರಿಹಾರ, ಇವೆರಡನ್ನೂ ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾನು ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ಮನವಿಯನ್ನ ಸಲ್ಲಿಸಿ ನಾವು ಡಿಸೆಂಬರ್ 6ರಂದು ಹಾಸನ ನಗರದಲ್ಲಿ ಆಯೋಜನೆಗೊಂಡಿರತಕ್ಕಂಥ ಫಲಾನುಭವಿಗಳ ಸಮಾವೇಶ ಸಂಬಂಧ ಇಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಒಂದಿಷ್ಟು ಸ್ಪಷ್ಟ ನಿರ್ದೇಶನಗಳನ್ನು ನೀಡಿದ್ದಾರೆ. ಕಾರ್ಯಕ್ರಮದ ಹೆಸರಲ್ಲಿ ಅತಿಯಾದ ಖರ್ಚು ಹಾಗೂ ಸಮಯದ ವ್ಯರ್ಥವನ್ನು ತಪ್ಪಿಸಬೇಕು. ಬರುವ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಹಕ್ಕುಪತ್ರ, ಕ್ರಯಪತ್ರ ಮತ್ತೆ ಈ ಸ್ವತ್ತು ಕಡ್ಡಾಯವಾಗಿ ನೀಡಬೇಕು. ನಾಮಕಾವಸ್ಥೆಗೆ ಹಕ್ಕುಪತ್ರ ನೀಡುವ ಪದ್ಧತಿ ತಕ್ಷಣ ನಿಲ್ಲಬೇಕು. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಇವೆಲ್ಲದರ ವ್ಯಾಪ್ತಿವಾರು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ನೋಡಲ್ ಅಧಿಕಾರಿಗಳನ್ನ ನೇಮಿಸಿ ಫಲಾನುಭವಿಗಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು. ಫಲಾನುಭವಿಗಳು ಸುರಕ್ಷಿತವಾಗಿ ಮನೆಗೆ ತಲುಪುವವರೆಗೂ ಕೂಡ ಈ ಜವಾಬ್ದಾರಿಯನ್ನ ಅಧಿಕಾರಿಗಳು ವಹಿಸಿಕೊಂಡಿರಬೇಕು. ಬಸ್ ಜೊತೆಗೆ ಅಗತ್ಯವಿರತಕ್ಕಂಥ ಬೇರೆ ವಾಹನಗಳ ವ್ಯವಸ್ಥೆಯನ್ನು ಕೂಡ ಮಾಡಿ ಕಾರ್ಯಕ್ರಮವನ್ನು ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಮಾಡಬೇಕು, ಮಧ್ಯಾಹ್ನ 2:30 ಮುಗಿಸಬೇಕು. ಆಗಮಿಸುವವರಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಇವೆಲ್ಲ ಸಮರ್ಪಕವಾಗಿ ಮಾಡಬೇಕು. VA ಮತ್ತೆ PDOಗಳು ತಾವು ಕರೆತಂದ ಫಲಾನುಭವಿಗಳೊಂದಿಗೆ ಕಾರ್ಯಕ್ರಮದಲ್ಲಿ ಕುಳಿತುಕೊಳ್ಬೇಕು, ಮತ್ತೆ ಅವ್ರನ್ನ ಸುರಕ್ಷಿತವಾಗಿ ಮನೆಗೆ ತಲುಪಿಸಬೇಕು ಅಂತಕ್ಕಂಥ ಒಂದಿಷ್ಟು ಸೂಚನೆಗಳನ್ನ ನೀಡಿದ್ದಾರೆ. ಅಲ್ಲೇ ನಿಮ್ಮಲ್ಲೇ ಜಾಸ್ತಿ ಇರೋದು, ಬೇರೆಯವರು ಇದನ್ನ ಅಷ್ಟು ಮಾಡಿಲ್ಲ, ಮಾಡಬೇಕಾಗಿತ್ತು. ಮೊನ್ನೆ ನೋಡಿದ್ವಲ್ಲ ಚಂದ್ರಪಟ್ಟಣದಲ್ಲಿ ನಾವಲ್ಲಿ ಕೂತಿದ್ದಾಗಲೇ 5-6 ಕೇಸ್ ಬಂತು, ವಿಚ್ ವಾಸ್ ಫಿಟ್ ಫಾರ್ 94D ಅಂಡ್ ವಿ ಹ್ಯಾವ್ ನಾಟ್ ಡನ್ ಅಂಡರ್ 94D. ನಾನು ಈಗ 3 ತಿಂಗಳಿಂದ ಹೇಳ್ತಾ ಇದ್ದೀನಿ, HRPಯಲ್ಲೂ ಕೂಡ ಅಪ್ಲಿಕೇಶನ್ಸ್ ಬಂದಿದ್ರೆ ಕೊಡ್ರಿ, ಮಾಡ್ಕೊಡ್ತೀನಿ ಅಂತ. ಕೊಡ್ಲಿಲ್ಲ ನೀವು ಯಾರು ಕೂಡ. ಈಗ ಟೈಮ್ ಆಗೋಯ್ತು. ಎಕ್ಸ್ಟೆಂಡ್ ಮಾಡೋದಲ್ಲ, ಸರ್ವೆ ಸೆನ್ಸಸ್ ಶುರುವಾದ್ರೆ ಏನು ಮಾಡಕ್ ಬರೋದಿಲ್ಲ, ಮುಟ್ಟಕ್ಕೆ ಬರೋದಿಲ್ಲ. ಸೆನ್ಸಸ್ ಶುರುವಾದ್ರೆ ನಾನು ಲೆಕ್ಚರ್ ಹೋಗ್ರಿ, ಫ್ರೀಸ್. ಅದಕ್ಕೆ ಹೇಳಿ ಈಗ ಏನನ್ನ ಈಗ ಯಾರನ್ನ ಕೇಳಿದ್ರೆ ಅಯ್ಯೋ ಅವ್ರ ಜಿಲ್ಲೆಯಲ್ಲಿ ಆಗಿಲ್ಲ, ಸುಮ್ಮನೆ ಇದೆ ನಮ್ಗೆ ಹೇಳ್ತಾರೆ ಏನ್ ತಲೆ ಎತ್ಕೊಂಡು ಓಡಾಡೋದ.
ಸುಮ್ಮನೆ ಎಲ್ಲ ಬೋಧನೆ ಮಾಡ್ತಾರೆ, ಇವರೇ ಮಾಡಿಸಿಲ್ಲ ಅಂತ ನನ್ನ ಮರ್ಯಾದೆ ಏನ್ ಹೊಡಿತದೆ? ಏನ್ರಿ, ಬೇಲೂರಲ್ಲೂ ಇದೆ, ಅಕ್ಕಲೂರು ಇದೆ, ಹೆಚ್ಚಾಗ್ತಿದ್ದು ಹೇಳ್ತಾನೆ ಇದ್ದೀನಿ. ಈಗ ಹೆಚ್ಚು ಕಮ್ಮಿ 3 ತಿಂಗಳಾಯ್ತು ನಾನು ಹೇಳಕ್ ಶುರು ಮಾಡಿ. ಪ್ರಿಲಿಮಿನರಿಗೂ ಬಂದಿಲ್ಲ ಇನ್ನ. ಹೆಚ್ಚು ಕಡಿಮೆ 4,000 ಎಷ್ಟು ನಾವು ಲೆಕ್ಕ ಹಾಕಿದ್ವಿ. ಈ ತರ ಇದೆ HRP ಲ್ಯಾಂಡ್ ಅಲ್ಲಿ, ಅಷ್ಟಿಲ್ಲ 4,000 ಒಂದು 2,000 ಇರ್ಬೋದು. ಬಟ್ ಈಗ ಅವರು ಕೆಲವು ಗೋಮಾಳದಲ್ಲೇ ಇದೆ, ಕೊಟ್ಟಿಲ್ಲ. ಹೌದಾ ಇಲ್ವೋ? 20 ಪ್ರಿಲಿಮಿನರಿ ಕಳಿಸಿ, ಪ್ರಿಲಿಮಿನರಿ ಮಾಡಿಬಿಡ್ಬೇಕು. ಟ್ರ್ಯಾಕ್ಟರ್ ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿತಾ ಇರ್ತಕ್ಕಂಥ DCM DK ಶಿವಕುಮಾರ್ ಅವರ ಸೇವೆಯನ್ನ ಪರಿಗಣಿಸಿ ಅವರನ್ನ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಿ ಹೈಕಮಾಂಡ್ ನೇಮಿಸಬೇಕು ಅಂತ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಾಧ್ಯಮ ವಕ್ತಾರ ದೇವರಾಜೇಗೌಡ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿರೋ ಅವರು, ನಮ್ಮ ಬೇಡಿಕೆ ಯಾವುದೇ ಸಮುದಾಯ ಅಥವಾ ವ್ಯಕ್ತಿಯ ವಿರುದ್ಧವಲ್ಲ, ರಾಜ್ಯದ ಎಲ್ಲಾ ವರ್ಗಗಳ ಹಿತಕ್ಕಾಗಿ ಒಮ್ಮತದ ಆಧಾರದಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ ಅವರು, ಈ ನಿಟ್ಟಿನಲ್ಲಿ ಒಕ್ಕಲಿಗ ಸಮುದಾಯದ ಮಹಾಗುರುಗಳಾದ ಶ್ರೀ ಆದಿಚುಂಚನಗಿರಿ ಮಹಾಸ್ವಾಮೀಜಿಗಳು ಹಾಗೂ ರಾಜ್ಯ ಒಕ್ಕಲಿಗ ಸಂಘವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದೆ ಅಂತ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಗಿರೀಶ್, ಶಿವಕುಮಾರ್, ಕುಮಾರ್ ಶೆಟ್ಟಿ, ಸುರೇಶ್, ಸುಜಿತ್ ಮುಂತಾದವರು ಹಾಜರಿದ್ದರು. ಹೆಚ್ಚು ಚಾಲ್ತಿಯಲ್ಲಿ ಇರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡೋ ವಿಚಾರವಾಗಿ ಒಂದೆರಡು ವಿಚಾರಗಳನ್ನ ತಮ್ಮ ಜೊತೆ ಹಂಚ್ಕೋಬೇಕಂತೇಳಿ ನಾನು ಇಚ್ಛೆಪಟ್ಟು ಬಂದಿದ್ದೀನಿ. ತಮಗೆಲ್ಲ ಗೊತ್ತಿದೆ, 20ನೇ ಸಾಲಿನಲ್ಲಿ 2020ರಲ್ಲಿ DK ಶಿವಕುಮಾರ್ ಅವರು ಪಕ್ಷದ ನೇತೃತ್ವವನ್ನು ವಹಿಸ್ಕೊಂಡ್ರು. ಬಳಿಕ ಪಕ್ಷ ಸಂಘಟನೆಯನ್ನು ಅತಿ ಹೆಚ್ಚು ಮುತುವರ್ಜಿಯನ್ನು ವಹಿಸಿ ಸಂಘಟನೆ ಮಾಡಿದ್ರಿಂದ, ಕಾರ್ಯಕರ್ತರನ್ನ ಹುಟ್ಟಾಕಿದ್ರಿಂದ 2023ರಲ್ಲಿ ಅವರ ನೇತೃತ್ವದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು, ಅಂದರೆ 136 MLA ಸ್ಥಾನವನ್ನು ಗೆಲ್ಲಲಿಕ್ಕೆ ಅನುಕೂಲ ಆಯಿತು. ಆ ನಿಟ್ಟಿನಲ್ಲಿ ಪಕ್ಷ ಇವತ್ತು ಅಧಿಕಾರಕ್ಕೆ ಕೂಡ ಬಂದಿದೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದ ನಂತರ ಚುನಾವಣೆಗೆ ಮುಂಚೆ ಪಕ್ಷ ಏನು ಕೊಟ್ಟಿತ್ತು 5 ಗ್ಯಾರಂಟಿಗಳನ್ನ, ಆ 5 ಗ್ಯಾರಂಟಿಗಳನ್ನ ಜಾರಿ ತರುವ ಮೂಲಕ ಉತ್ತಮವಾದ ಆಡಳಿತವನ್ನು ಇವತ್ತು ಕೊಟ್ಟಿದ್ದಾರೆ. ಒಂದು ಸಾರ್ವಜನಿಕವಾಗಿ ಒಂದು ಮಾತಿತ್ತು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಳೆಗಾಲ ಕಮ್ಮಿ ಆಗುತ್ತೆ ಅಂತೇಳಿ. ಬಟ್ ಇವತ್ತು ಈ ವರ್ಷ ಅತಿ ಹೆಚ್ಚು ಮಳೆಯಾಗಿದೆ. ಜನ ಸಮೃದ್ಧಿಯಿಂದ ಬದುಕಲಿಕ್ಕೆ ಸಾಧ್ಯವಾಗಿದೆ. ಆ ಒಂದು ಏನು ಅಪವಾದ ಇತ್ತು ಅದರಿಂದ ಕಾಂಗ್ರೆಸ್ ಪಕ್ಷ ಹೊರಗೆ ಬಂದಿದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಇವತ್ತು ನಾನು ಆಗಲೇ ಹೇಳಿದಾಗೆ ಮಳೆಗಾಲ ಹೆಚ್ಚಾಯಿತು, ಮುಂಗಾರು ಮಳೆ, ರೈತರು ನಷ್ಟಕ್ಕೊಳಗಾಗಿದ್ದಾರೆ. ಇವತ್ತು ಬೆಳೆ ಹಾನಿಯಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ನಿನ್ನೆ ಸುಮಾರು 1,033.60 ಕೋಟಿಯಷ್ಟು ಪರಿಹಾರವನ್ನು ರೈತರ ಖಾತೆಗೆ ನೇರವಾಗಿ ಹಾಕಲಿಕ್ಕೆ ತೀರ್ಮಾನವನ್ನು ಮಾಡಿದೆ. ಅದೇ ಪ್ರಕಾರ ನಿನ್ನೆ ಬಟನ್ ಒತ್ತೋ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನು ಮಾಡಿದ್ದಾರೆ. ಇವತ್ತಿನಿಂದ ಪ್ರತಿ ರೈತನ ಖಾತೆಗೆ ಈ ಬೆಳೆ ಪರಿಹಾರದ ಹಣ ಹೋಗುತ್ತೆ ನೇರವಾಗಿ ಅನ್ನೋ ವಿಚಾರನೂ ಕೂಡ ಹೇಳ್ತೇನೆ. ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ನಷ್ಟಕ್ಕೊಳಗಾಗಿದ್ದಂಥ ರೈತನ ನೆರವಿಗೆ ಸರ್ಕಾರ ನಿಂತಿದೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಲ್ಲದೆ ಇನ್ನೂ ಹೆಚ್ಚಿನ ಅನುಕೂಲ ರೈತರಿಗೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುವ ಮೂಲಕ ಪ್ರಧಾನಮಂತ್ರಿಗಳು ಒಂದು ಆಯೋಗವನ್ನು ಕಳಿಸಬೇಕು. ಬೆಳೆ ಪರಿಹಾರದ ಹಾನಿಯನ್ನು ವೀಕ್ಷಣೆ ಮಾಡಬೇಕು. ಅದನ್ನು ವೀಕ್ಷಣೆ ಮಾಡೋ ಮೂಲಕ ಅಂದಾಜನ್ನು ಮಾಡಿ ಹೆಚ್ಚಿನ ಪರಿಹಾರ ಕೊಡಲಿಕ್ಕೆ ಕೇಂದ್ರ ಮುಂದೆ ಬರಬೇಕು ಅನ್ನೋ ಒತ್ತಡವನ್ನು ಕೂಡ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹಾಕಿದೆ. ಈ ನಿಟ್ಟಿನಲ್ಲಿ ಕೂಡ ಇನ್ನೊಂದು ಸ್ವಲ್ಪ ಹೆಚ್ಚುವರಿಯಾಗಿ ಪರಿಹಾರ ಬಂದರೆ ರೈತರ ಖಾತೆಗೆ ಅದನ್ನು ತುಂಬಿದರೆ ಆರ್ಥಿಕವಾಗಿ ಅವರನ್ನು ಸದೃಢಗೊಳಿಸಿದಂಗೆ ಆಗುತ್ತೆ ಅಂತೇಳಿ. ರಾಜ್ಯ ಸರ್ಕಾರ ಪ್ರತಿ ತಾಲೂಕಿನ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಮೀಸಲಿಟ್ಟಿದೆ.
ಆದ್ರೆ ಬೇಲೂರಿನ ಶಾಸಕರು ಇಡೀ ರಾಜ್ಯದಲ್ಲಿ ನಾನು ಒಬ್ಬನೇ ಭ್ರಷ್ಟಾಚಾರ ರಹಿತ ಶಾಸಕ ಅಂತ ಪಡಾಯಿ ಕೊಚ್ಕೊಳ್ತಾ ಇರ್ತಕ್ಕಂಥದ್ದು ನಾಟಕೀಯವಾಗಿದೆ. ನಾನು ನನ್ನ ನಿಷ್ಠಾವಂತ ವಿದ್ಯಾವಂತ ಕಾರ್ಯಕರ್ತರ ನಿರುದ್ಯೋಗಿಗಳ ಪರವಾಗಿದ್ದೀನಿ. ನಿಮ್ಮ ಯೋಗ್ಯತೆ ಏನೆಂದು ನೀವು ಪರಾಮರ್ಶಿಸಿಕೊಳ್ಳಿ. ನಾನು ಯಾವುದೇ ಕಾರಣಕ್ಕೂ ಕೂಡ ಭ್ರಷ್ಟಾಚಾರದ ಪರವಾಗಿ ನಿಲ್ಲುವ ನಾಯಕನಲ್ಲ. ನಿಮ್ಮ ಘನತೆ ಏನೆಂಬುದು ಬಿಕ್ಕೋಡು ಭಾಗದ ಚಿಕ್ಕ ಗ್ರಾಮಕ್ಕೆ ಹೋಗಿ ನಿಮ್ಮ ಸಾಧನೆ ಏನು ಎಂಬುದನ್ನು ತೋರಿಸಿ ಅಂತ ಹೇಳಿ ಶಾಸಕ ಹುಲ್ಲಳ್ಳಿ ಸುರೇಶ್ ವಿರುದ್ಧ ಬಿ ಶಿವರಾಮ್ ಹರಿಹಾಯ್ದಿದ್ದಾರೆ. ಗುಂಡಿ ಮುಚ್ಚಲು ಸಾಧ್ಯವಾಗದ ನಿಮಗೆ ನಿಮ್ಮ ಒಬ್ಬ ಅಧ್ಯಕ್ಷನ ಕೈಯಲ್ಲಿ ಹೇಳಿಕೆ ಕೊಡಿಸೋದು ನಾಚಿಕೆಗೇಡಿನ ಸಂಗತಿ. ನಿಮಗೆ ನಿಜವಾದ ತಾಲೂಕಿನ ಅಭಿವೃದ್ಧಿಯ ಚಿಂತನೆ ಇದ್ದರೆ ಮೊದಲು ಆ ಬಿಕ್ಕೋಡು ರಸ್ತೆಯನ್ನು ಅಭಿವೃದ್ಧಿಪಡಿಸಿ. ಅದನ್ನು ಬಿಟ್ಟು ಗುದ್ದಲಿ ಹಿಡಿದು ತಿರುಗಾಡೋದಲ್ಲ. ಇಲ್ಲಿ ಯಾವುದೇ ಗುಂಪುಗಾರಿಕೆಗೆ ಜಾಗವಿಲ್ಲ. ಕೆಲವರು ನನ್ನಿಂದಲೇ ಪಕ್ಷ, ನಾನೇ ಮುಖ್ಯ ಎಂಬ ಭ್ರಮೆ ಬಿಟ್ಟು ಕೆಲಸ ಮಾಡಬೇಕು. ಪಕ್ಷಕ್ಕೆ ಯಾರು ಅನಿವಾರ್ಯವಲ್ಲ. ಪಕ್ಷದ ತತ್ವ ಸಿದ್ಧಾಂತಗಳನ್ನು ಅರಿತು ನಿಲ್ಲುವ ನಮ್ಮ ಕಾರ್ಯಕರ್ತರೇ ನಿಜವಾದ ಶಕ್ತಿ ಅಂತ ತಮ್ಮ ಪಕ್ಷದವರಿಗೆ ಹೇಳ್ಕೊಂಡಿದ್ದಾರೆ. ಇದೇ ವೇಳೆ ಬೇರೆ ಪಕ್ಷದಿಂದ ಸುಮಾರು 50ಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಆನಂದ್ ದೇಶಾಣಿ, ಎಂ.ಆರ್. ವೆಂಕಟೇಶ್, ರಾಮೇಗೌಡ, ಭೀಮೇಗೌಡ, ರವೀಶ್ ಬಸವಾಪುರ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ರೈತರ ಪರವಾಗಿ ಮತ್ತಾರಿಗೆ ಕೊಡ್ತಾರೆ. ನೇರವಾಗಿ ಹೇಳಿದ್ರೆ ಸರ್ಕಾರದ ವಿರುದ್ಧನೇ ಇರಬಹುದು. ನೀವು ಕಾಲಿಟ್ಟರೆ ಬಿಡಲ್ಲ. ಮುಂದೆ ರಾತ್ರಿ ನೀವೇ ಮಾಡಿದ್ದೀರಲ್ರಿ, ಅದೇ ಎಸಿ ಕೂತ್ಕೊಂಡು ಮಾಡಿಸಿದ್ದೀನಿ. ನಾನು ಕಮಿಟಿ ಎರಡನೇ ತಂದು ಗಣಸಿ ಕ್ಷೇತ್ರದಲ್ಲಿ ಎಸಿಯನ್ನು ಚೇರ್ಮನ್ ಮಾಡ್ಕೊಂಡು ತಹಸೀಲ್ದಾರ್ನ ಮೆಂಬರ್ ಸೆಕ್ರೆಟರಿ ಮಾಡಿ 20,000ಕ್ಕೆ ಮಂಜೂರು ಮಾಡಿದ್ದೀನಿ. ಅಲ್ಲ ಗೆಲ್ಸ್ತಿದ್ರು ನನ್ನ. ನಿಮ್ಗಾದ್ರೆ ಬೆಲೆನೇ ಗೊತ್ತಾಗಲಿಲ್ಲ ಬಿಡಿ, ಬೆಲೆನೇ ಗೊತ್ತಾಗಲಿಲ್ಲ. ಎಲ್ಲ ಫಾರೆಸ್ಟ್ ಅಂತ ಘೋಷಣೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಬಿಡಕ್ಕೆ ಸಾಧ್ಯನಾ? ಕೇಳಿದೆನಾ? ಎಷ್ಟು ಸಮಂಜಸ ತೀರ್ಮಾನ. SIT ಮಾಡಿ, SIT ಮಾಡೋದ್ರ ಮೂಲಕ ಸಮಗ್ರ ವಿಚಾರಣೆ ನಡೆಸಿ ಅನಿವಾರ್ಯ ಇದ್ದಲ್ಲಿ ಮಾತ್ರ ತೆಗೀರಿ ಅಂತಕ್ಕಂಥ ಒಂದು ಕ್ಲಾಸ್ ಕೊಟ್ಟರು. ಕಮಿಟಿ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಮಾಡ್ತೀರಾ, ಅದಕ್ಕೆ ಜವಾಬ್ದಾರಿಯನ್ನು ಉಸ್ತುವಾರಿ ಸಚಿವರು ಹೇಳಬೇಕು. ಅನಿವಾರ್ಯ ಹೊರತುಪಡಿಸಿ ಬೇರೆ ರೈತರ ಜಮೀನನ್ನ ತಗೊಳ್ಬೇಕಂತ ಕೆಲಸವನ್ನ ಮಾಡಬಾರ್ದು. ಹೌದಲ್ವಾ? ಎಷ್ಟು ಕಾವಲು ಭೂಮಿಗಳು ಪಟ್ಟಿ ಕೊಡಪ್ಪ ಇಲ್ಲ ಪುಸ್ತಕ. ದಲಿತರ ಮೇಲೆ ಹೆಚ್ಚಾಗ್ತಾ ಇರತಕ್ಕಂಥ ದೌರ್ಜನ್ಯ, ಜಾತಿ ವೈಷಮ್ಯ, ಅಸಹಿಷ್ಣುತೆ ಮತ್ತೆ ಸಂವಿಧಾನ ಮೌಲ್ಯಗಳ ಮೇಲಿನ ದಾಳಿಯನ್ನು ಖಂಡಿಸಿ ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಕದಡಿ ಕೋಮು ದಳ್ಳೂರಿಗೆ ಪ್ರಚೋದನೆ ನೀಡ್ತಾ ಇರತಕ್ಕಂಥ RSS ಹಾಗೂ ಇತರ ಸಂಘಟನೆಗಳನ್ನ ನಿಷೇಧಿಸುವಂತೆ ಒತ್ತಾಯಿಸಿ ಹಾಸನದಲ್ಲಿಂದು ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. DCC ಕಚೇರಿ ಬಳಿಯಿಂದ ಅಂಬೇಡ್ಕರ್ ಭವನದವರೆಗೆ ಮೆರವಣಿಗೆ ನಡೆಸಿ ನಂತರ ಪ್ರತಿಭಟನಾ ಸಮಾವೇಶವನ್ನು ನಡೆಸಿ ರಾಜ್ಯ ಕೇಂದ್ರ ಸರ್ಕಾರಗಳ ಮೇಲೆ ಒತ್ತಡವನ್ನು ಹೇರಲಾಯಿತು. ಇದೇ ವೇಳೆ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿ ಕೃಷ್ಣದಾಸ್ ಕೂಡ ಮಾತನಾಡಿದ್ದಾರೆ. ನೋಂದಣಿಯಾಗದ RSS ಅನ್ನ ನಿಷೇಧಿಸಬೇಕು. ಇಂದು ದೇಶಾದ್ಯಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸಿ ರಾಜಕೀಯ ಲಾಭಕ್ಕಾಗಿ ಧರ್ಮಗಳ ನಡುವೆ ಕೋಮು ಗಲಭೆಗೆ ಕಾರಣವಾಗ್ತಾ ಇದೆ ಈ ಸಂಘಟನೆ. ಇವರು ದೇಶದಲ್ಲಿ ವಿಷಬೀಜವನ್ನು ಬಿತ್ತಿ ಜನರ ನೆಮ್ಮದಿಯನ್ನ ಹಾಳು ಮಾಡೋದ್ರಲ್ಲಿ ಫಸ್ಟ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ಇದುವರೆಗೂ ಕೂಡ ಈ RSS ದಲಿತರ ಮೇಲಿನ ಯಾವುದೇ ದೌರ್ಜನ್ಯವನ್ನ ಪ್ರಶ್ನಿಸಿಲ್ಲ ಅಂತ ಹೇಳಿ ತಮ್ಮ ಆಕ್ರೋಶ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಸಂದೇಶ್, ಸೋಮಶೇಖರ್, ಅಂಬುಗಾ ಮಲ್ಲೇಶ್, ಪತ್ರಕರ್ತರಾದ ಹೆತ್ತೂರು ನಾಗರಾಜ್, RP ಸತೀಶ್ ಮೊದಲಾದವರು ಹಾಜರಿದ್ದರು. ಬಂಧುಗಳೇ, ನಾವು ಈ ದಿನ ಹಾಸನ ಜಿಲ್ಲೆಯ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ RSS ವಿರುದ್ಧ ಒಂದು ಪ್ರತಿಭಟನೆ ಮತ್ತು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ RSS ಇಡೀ ದೇಶಾದ್ಯಂತ ಅಸಹನೆಯನ್ನು, ಅಸಹಿಷ್ಣುತೆಯನ್ನು, ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಜಾತಿಗಳ ನಡುವೆ, ಧರ್ಮಗಳ ನಡುವೆ ಅವರಲ್ಲಿ ಒಂದು ವ್ಯತ್ಯಾಸವನ್ನು ಉಂಟು ಮಾಡಿ ರಾಜಕೀಯ ಲಾಭ ಪಡೆಯೋಕ್ಕೋಸ್ಕರ ನಾವು ದೇಶಭಕ್ತರು ನಮ್ಮ ಬಿಟ್ಟರೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ, RSS ಅವರೇ ಕೇಳಿಸ್ಕೊಳ್ಳಿ. ಇಷ್ಟು 100 ವರ್ಷದ ನಿಮ್ಮ ಇತಿಹಾಸದಲ್ಲಿ ಒಂದೇ ಒಂದು ದಿವಸ ನೀವು ಹರಿಜನ ಕಾಲೋನಿಗೆ ಬಂದಿಲ್ಲ. ನೀವು ನರಮೇಧಗಳು, ದಲಿತರ ದೌರ್ಜನ್ಯ ಮೇಲೆ ನರಮೇಧಗಳು ನಡೆದಿದ್ದಾವೆ. ಇಂಥ ಸಂದರ್ಭದಲ್ಲೂ ಕೂಡ ನೀವು ಬಾಯಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡಿದ್ರಿ. ಈಗ ನಿಮ್ಮನ್ನು ಆಟ ನಡೆಯೋಕ್ಕೆ ಬಿಡೋದಿಲ್ಲ. ನಾವು ನಿಮ್ಮ ಆಟ ನಡೆಸೋಕ್ಕೆ ಬಿಡೋದಿಲ್ಲ. ಎಚ್ಚರಿಕೆಯಿಂದ ಇರಿ. ನೀವು ಧರ್ಮಗಳ ನಡುವೆ, ಜಾತಿಗಳ ನಡುವೆ ವ್ಯತ್ಯಾಸ ಉಂಟು ಮಾಡಿ ವಿಷ ಬೀಜ ಬಿತ್ತಬೇಡಿ. ನೀವು ನಿಮ್ದೇನಿದೆ. ಇಂದು ನಾವು ವೈರುಧ್ಯಗಳಿಂದ ಕೂಡಿದ ಬದುಕಿಗೆ ಪ್ರವೇಶಿಸಿರುತ್ತೇವೆ. ರಾಜಕೀಯವಾಗಿ ನಾವು ಸಮಾನತೆಯನ್ನು ಹೊಂದಿರುತ್ತೇವೆ. ಆದರೆ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅಸಮಾನತೆ ಮುಂದುವರೆದಿರುತ್ತದೆ.
ರಾಜಕೀಯದಲ್ಲಿ ನಾವು ಒಬ್ಬರಿಗೆ ಒಂದು ಓಟು, ಒಂದು ಓಟಿಗೆ ಒಂದು ಮೌಲ್ಯವೆಂದು ಪರಿಗಣಿಸಿರುತ್ತೇವೆ. ಆದರೆ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯ ಕಾರಣದಿಂದ ಈ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ಮೌಲ್ಯವೆಂಬ ತತ್ವವನ್ನು ನಿರಾಕರಿಸಿರುತ್ತೇವೆ. ಈ ವೈರುಧ್ಯಗಳಿಂದ ಕೂಡಿದ ಸಾಮಾಜಿಕ ಬದುಕನ್ನ ಎಷ್ಟು ಕಾಲ ಮುಂದುವರಿಸಲು ಸಾಧ್ಯ? ಎಷ್ಟು ಕಾಲ ಸಾಮಾಜಿಕ ಆರ್ಥಿಕ ಕ್ಷೇತ್ರದಲ್ಲಿ ಸಮಾನತೆಯನ್ನು ನಿರಾಕರಿಸಲು ಸಾಧ್ಯ? ಕಳಪೆ ಬಿತ್ತನೆ ಬೀಜದಿಂದ ರೈತರು ಕಂಗಾಲಾಗಿ ಹೋಗಿದ್ದು ಸರ್ಕಾರವಾಗ್ಲಿ ಜಿಲ್ಲಾಡಳಿತವಾಗ್ಲಿ ಇದುವರೆಗೂ ಕೂಡ ಪರಿಹಾರ ನೀಡ್ತಾ ಇಲ್ಲ. ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಮ್ಮ ಧರಣಿ ಕೈ ಬಿಡೋದಿಲ್ಲ ಅಂತ ಹೇಳಿ ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತ ಸಂಘಟನೆ ಪ್ರತಿಭಟನೆ ನಡೆಸ್ತಾ ಇದೆ. ಆ ಧರಣಿ ಇವತ್ತು ಅಹೋರಾತ್ರಿ ಧರಣಿ 5ನೇ ದಿನಕ್ಕೆ ಕಾಲಿಟ್ಟಿದೆ. 5ನೇ ದಿನವೂ ಕೂಡ ಮುಂದುವರೆದಿದೆ. ಈ ಧರಣಿಗೆ ವಿವಿಧ ಸಂಘಟನೆ ಹಾಗೂ ಪಕ್ಷಗಳು ಬೆಂಬಲವನ್ನು ನೀಡಿ ಪಾಲ್ಗೊಳ್ತಾ ಇದ್ದಾರೆ. ಇದೇ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಳ್ಳೂರು ಸ್ವಾಮಿಗೌಡ ಕೂಡ ಮಾತನಾಡಿದ್ದಾರೆ. ಕೇವಲ ಕುರ್ಚಿ ವಿಷಯದಲ್ಲಿ ತಲ್ಲೀನವಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ರೈತರ ಬಗ್ಗೆ ಗಮನ ಹರಿಸದೇ ಇರತಕ್ಕಂಥದ್ದು ವಿಷಾದನೀಯ. ಸರ್ಕಾರ ಮೆಕ್ಕೆಜೋಳದ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕು. ರೈತರಿಗೆ ತಕ್ಕಂತೆ ಬೆಂಬಲ ಬೆಲೆಯನ್ನ ನಿಗದಿಪಡಿಸಬೇಕು. ಇಲ್ಲವಾದರೆ ಡಿಸೆಂಬರ್ 6ನೇ ತಾರೀಕು ಮುಖ್ಯಮಂತ್ರಿಗಳು ಹಾಸನ ಜಿಲ್ಲೆಗೆ, ಹಾಸನ ನಗರಕ್ಕೆ ಬರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕಪ್ಪು ಬಾಹುಟವನ್ನ ತೋರಿಸಿ ಸಿಎಂ ವಾಪಸ್ ಹೋಗಲಿ ಎಂಬ ಘೋಷವಾಕ್ಯಗಳನ್ನ ಕೂಗಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹೊರಬಿದ್ದಿದೆ. ಭಾರತ ಸರ್ಕಾರ ಮತ್ತು ಅಮೆರಿಕ ಸರ್ಕಾರದ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದವೊಂದು ನಡೀತಾ ಇದೆ. ಈ ಮುಕ್ತ ವ್ಯಾಪಾರ ಒಪ್ಪಂದ ಏನಾದ್ರು ಆಯಿತು ಅಂತಂದರೆ, ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಾದ್ರು ಆಯಿತು ಅಂತಂದರೆ ಭಾರತ ದೇಶದ ರೈತರ ಮರಣ ಶಾಸನವನ್ನು ಬರೆದಂಗೆ ಆಗುತ್ತೆ. ಹಾಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಈಗಾಗಲೇ ಪ್ರಧಾನಮಂತ್ರಿಗೆ ಪತ್ರವನ್ನು ಕೂಡ ನಾವು ಬರೆದಿದ್ದೇವೆ. ಪತ್ರವನ್ನು ಬರೆದು ಈ ಅಗ್ರಿಮೆಂಟ್ ಮಾಡಬಾರ್ದು ಅಂತೇಳಿ ಒತ್ತಾಯ ಇದೆ. ಆ ಕಾರಣಕ್ಕೆ ಆ ಅಗ್ರಿಮೆಂಟ್ ಕೂಡ ಲಾಗೂ ಆಗಬಾರ್ದು. ಮತ್ತು ಶೀಘ್ರದಲ್ಲಿ ಖರೀದಿ ಕೇಂದ್ರವನ್ನು ಈ ಕರ್ನಾಟಕದಲ್ಲಿ ಸುಮಾರು ಈಗಾಗಲೇ 10-12 ಜಿಲ್ಲೆಗಳಲ್ಲಿ ಈ ಹೋರಾಟ 5 ದಿವಸದಿಂದ ನಿರಂತರವಾಗಿ ನಡೀತಾ ಇದ್ದರೂ ಕೂಡ ಸರ್ಕಾರವನ್ನು ನಡೆಸ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳು ಅಥವಾ ಈ ಸರ್ಕಾರ ಇವತ್ತು ಕುರ್ಚಿ ಕಿತ್ತಾಟ ನಡೆಸ್ತಾ ಇದೆ. ಹಾಗಾಗಿ ಇವತ್ತು ಇಲ್ಲಿಂದ ನಾವು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀವಿ. ಗಂಭೀರವಾಗಿ ರೈತರ ಮೆಕ್ಕೆಜೋಳದ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಖರೀದಿ ಕೇಂದ್ರವನ್ನು ತೆರೆದೇ ಹೋದರೆ ಈಗ ಈ ಹಾಸನ ಜಿಲ್ಲೆನ ರೆಡಿ ಇಲ್ಲ ರೈತರು. ಮೇಡಮ್ಮರೇ ಅವ್ರು ಒಪ್ತಾ ಇಲ್ಲ ಅಂದಾಗ, ಇಲ್ಲ ನೀವು ಕರೆಸಿ ಯಾರು ಅಂತ ಹಂಗಂತ ಹೇಳಿದ್ದು, ನಾವು ಈಗಲೇ ತೆಗಿಲಿ, ಈಗಲೇ ಕೊಡ್ತೀವಿ ಅಂತ ನಾವು ಚಾಲೆಂಜ್ ಮಾಡಿದ್ವು. ಆಮೇಲೆ ರಾತ್ರಿ ನಿನ್ನೆ ಸಂಜೆ 4:15 ಕರೆಸಿದ್ರು. ಕರೆಸಿದ ಮೇಲೆ ರಾತ್ರಾಗ ಅವ್ರಿಗೂ ನಮಗೂ ಚಟಾಪಟಿ ನಡೀತು. ಮತ್ತು ಮೇಡಮ್ಮರೇ ಬೋದ್ರು, ಅಲ್ಲ ರೀ ಅವ್ರು ತಗೊಳಕ್ಕಲ್ಲ, ತಗೊಳ್ಳಿ ಸಾಕು ನೀವು ಅಂತ ಅವ್ರು ಹೇಳ್ತಿದ್ದಾರೆ. 2400 ರೂಪಾಯಲ್ಲಿ ಅವ್ರು ತಗೊಳಕ್ಕಲ್ಲ ಅಂತ ನೀವು ಹೇಳ್ತೀರಿ, ಏನಿದು ನಂಗೆ ಕನ್ಫ್ಯೂಸ್ ಮಾಡ್ತಾಯಿದ್ರಿ ಅಂತ ಹೇಳಿ ರಾತ್ರಿ ಎಲ್ಲ ಅಧಿಕಾರಿಗಳು ಕೂರಿಸಿ ಮಾತಾಡಿದ್ದಾರೆ. ನಮಗೆ ಅದು ಗೊತ್ತಿಲ್ಲ, ಒಟ್ಟು ನಮಗೆ ಜೋಳ ತೆಗಿಬೇಕು, ಅಷ್ಟವರೆಗೂ ಇಲ್ಲಿಂದ ನಾವು ಕದಲಲ್ಲ. ಎರಡನೇದು ಎಲ್ಲ ಕಡೆಯಲ್ಲೂ ತೆಗೆದೀವಿ ಅಂತ ಹೇಳಿ ಆಮೇಲೆ ಇಲ್ಲಿಂದ ಹೇಳ್ತೀವಿ. ಬರೀ ಸುಳ್ಳು ಹೇಳ್ತಾಯಿದ್ದಾರೆ. ಯಾಕೆ ಅಂದರೆ ಇವ್ರ ಮೇಲೆ ಅವ್ರ ಮೇಲೆ ಆಗ್ತಾಯಿದ್ರು. ಸ್ವಾಮಿಗೌಡ್ರು ಹೇಳ್ದಂಗೆ ನಾವು ಖಂಡಿತ ಹೇಳ್ತಾಯಿದ್ದೀವಿ, ಅವ್ರು ತೆಗಿಯೋವರೆಗೂ ನಾವು ಅಳ್ಳಾಡಲ್ಲ. ನಾವು ರೆಡಿ ಇದೀವಿ ರೀ ಕೊಡೋಕ್ಕೆ, ಖಂಡಿತವಾಗ್ಲೂ ಕೊಡ್ತೀವಿ. ಮಾರುಕಟ್ಟೆಯಲ್ಲಿ 1700 ರೂಪಾಯಿ ಇದೆ, 2400 ರೂಪಾಯಿ ಕೊಟ್ಟರೆ ಖಂಡಿತ ಕಣಗಾಲ ಮೂರ್ತಿ ಅಂತ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಟಿ ಆಶಿಕಾ ರಂಗನಾಥ್ ಸಹೋದರಿಗೆ ಹಾಸನದಲ್ಲಿ ಕಿರುಕುಳ, ಪ್ರೀತಿಸಿ ಮದುವೆ ಆಗುವುದಾಗಿ ನಂಬಿಸಿ ಧೋಕಾ, ಮನನೊಂದು ಆತ್ಮಹತ್ಯೆ, ನ್ಯಾಯಕ್ಕೆ ಕುಟುಂಬಸ್ಥರ ಆಗ್ರಹ. ಡಿಸೆಂಬರ್ 6ರಂದು ಜಿಲ್ಲೆಗೆ ಸಿಎಂ ಆಗಮನ, 250 ಕೋಟಿ ರು ಯೋಜನೆಗೆ ಚಾಲನೆ, ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ. ಕಾರ್ಯಕ್ರಮದ ಹೆಸರಲ್ಲಿ ದುಂದು ವೆಚ್ಚ ಬೇಡ, ಯಶಸ್ಸಿಗೆ ಎಲ್ಲಾ ಇಲಾಖೆಗಳು ಒಗ್ಗೂಡಿ ಕೆಲಸ ಮಾಡಿ, ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿಯಾಗಲಿ, ಕಾಂಗ್ರೆಸ್ ಪಕ್ಷಕ್ಕೆ ಡಿಸಿಎಂ ಅವರ ಕೊಡುಗೆ ಅಪಾರ, ಜಿಲ್ಲಾ ವಕ್ತಾರ ದೇವರಾಜೇಗೌಡ ಆಗ್ರಹ. ಸ್ಥಳೀಯ ಶಾಸಕರಿಗೆ ಬಡಾಯಿ ಕೊಚ್ಚಿಕೊಳ್ಳೋದು ಬಿಟ್ರೆ ಏನು ಗೊತ್ತಿಲ್ಲ, ನಾನೇ ಮುಖ್ಯ, ನನ್ನಿಂದಲೇ ಪಕ್ಷ ಎಂಬ ಭ್ರಮೆ ಬಿಡಲಿ, ಶಾಸಕ ಸುರೇಶ್ ವಿರುದ್ಧ ಹರಿಹಾಯ್ದ ಬಿಶಿವರಾಮ್. ದೇಶಕ್ಕೆ ವಿಷಬೀಜ ಬಿತ್ತುವಲ್ಲಿ ಆರ್ಎಸ್ಎಸ್ ಮೊದಲು, ನೋಂದಣಿಯಾಗದ ಸಂಘಟನೆ ನಿಷೇಧಕ್ಕೆ ಆಗ್ರಹ, ಆರ್ಎಸ್ಎಸ್ ವಿರುದ್ಧ ದಲಿತ ಸಂಘರ್ಷ ಸಮಿತಿಯಿಂದ ಬೃಹತ್ ಪ್ರತಿಭಟನೆ. ಹಾಸನದಲ್ಲಿ ಮುಂದುವರೆದ ರೈತರ ಅಹೋರಾತ್ರಿ ಧರಣಿ, ಸಿಎಂ ಆಗಮನದ ವೇಳೆ ಕಪ್ಪು ಬಾಹುಟ ಪ್ರದರ್ಶನದ ಎಚ್ಚರಿಕೆ, ಸಿಎಂ ವಾಪಸ್ ಆಗಲಿ ಎಂಬ ಘೆರಾವ್ಗೆ ರೈತರಿಗೆ ಸೂಚನೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ, ಸತ್ಯದ ಕಡೆ ನಮ್ಮ ಕಡೆ.